ಸುಂದರ ಸ್ನೇಹದಲ್ಲಿ ಸ್ವಾರ್ಥ ಇರುವುದಿಲ್ಲ. ಅದು ದೇವರಷ್ಟೇ ಪವಿತ್ರ, ಆಕಾಶದಷ್ಟೇ ಎತ್ತರ. ಇಂತಹ ಸುಂದರ ಸ್ನೇಹವನ್ನು ಪದಗಳಲ್ಲಿ ಬಣ್ಣಿಸುವುದು ಇಡೀ ಸಮುದ್ರವನ್ನೇ ಬೊಗಸೆಯಲ್ಲಿ ಇಡುತ್ತೇನೆ ಎನ್ನುವುದು ಒಂದೇ. ಯಾಕೆಂದರೆ ಅದೊಂದು ಪದಗಳಿಗೂ ನಿಲಕದ ಅದ್ಭುತವಾದ ಅನುಭವ. ರಕ್ತ ಹಂಚಿಕೊಂಡು ಹುಟ್ಟಿಲ್ಲ, ಆಸ್ತಿಯನ್ನು ಹಂಚಿಕೊಂಡಿಲ್ಲ, ಆದರೆ ಕಷ್ಟ ಸುಖ ಹಂಚಿಕೊಳ್ಳೋಕೆ ಇರುವ ಸಂಬಂಧನೇ ಗೆಳೆತನ ಎನ್ನುವ ಹಾಗೆ ಎಲ್ಲದಕ್ಕೂ ಸಹಕರಿಸಿದ್ದ ನನ್ನ ಗೆಳೆಯರೇ, ನಿಮಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂತಹ ಗೆಳೆಯರು ದೂರವಾಗುತ್ತಿದ್ದಾರೆ ಎನ್ನುವುದು ದುಃಖವಾಗುತ್ತದೆ. ನಾವು ಭೌತಿಕವಾಗಿ ದೂರವಾಗಬಹುದು, ಆದರೆ ಮಾನಸಿಕವಾಗಿ ನಾವು ಯಾವಾಗಲೂ ಹೃದಯಕ್ಕೆ ಹತ್ತಿರ. ನನ್ನ ಸಪೋರ್ಟ್ ಮಾಡಿದ, ನನಗೆ ಪ್ರೋತ್ಸಾಹವನ್ನು ನೀಡಿದ, ಎಲ್ಲದಕ್ಕೂ ಸಮ್ಮತಿ ನೀಡಿದ, ನನ್ನ ಕಷ್ಟದಲ್ಲಿ ಕೈ ಹಿಡಿದ, ನಾನು ಬಿದ್ದಾಗ ಎಬ್ಬಿಸಿದ, ನಾನು ಎದ್ದಾಗ ಬೆಂತಟ್ಟಿದ, ನನ್ನ ಜೀವನದಲ್ಲಿ ಮುಂದಕ್ಕೆ ಸಾಧಿಸಲು ಛಲವನ್ನು ನೀಡಿದ, ನಿಮ್ಮ ಮಗಳಂತೆ ನೋಡಿಕೊಂಡ ಎಲ್ಲ ನನ್ನ ಗುರುಗಳಿಗೆ, ಗೆಳೆಯರಿಗೆ ಹಾಗೂ ನನ್ನ ಎಲ್ಲ ಸಹಪಾಠಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಲಿ, ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಲಿ ಎಂದು ನಮ್ಮ ಎಲ್ಲ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಿದ ನನ್ನೆಲ್ಲ ಗುರುಗಳೇ, ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು. ಈಗ ಕೊನೆಯದಾಗಿ, ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದುವೇ ಪರಿಪೂರ್ಣತೆ. ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದುವೇ ಪರಿಪೂರ್ಣತೆ. ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದುವೇ ಪರಿಪೂರ್ಣತೆ. ಬೇರೆಯವರಿಂದ ನೀನು ನಿರೀಕ್ಷಿಸುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ. ಮತ್ತೊಬ್ಬರು ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿದ್ದರೆ ಅದುವೇ ಪರಿಪೂರ್ಣತೆ. ನಿನ್ನನ್ನು ಬೇರೆಯವರಿಂದ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ. ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟರೆ, ಇದೆಲ್ಲ ಕ್ಷಣಿಕ ಎಂದು ತಿಳಿದರೆ ಅದುವೇ ಪರಿಪೂರ್ಣತೆ ಎಂದು ಹೇಳುತ್ತಾ, ನನ್ನ ಎಲ್ಲ ಸಹಪಾಠಿ ಸ್ನೇಹಿತರಿಗೆ ನನ್ನ ಆಲ್ ದ ಬೆಸ್ಟ್ ತಿಳಿಸುತ್ತಾ, ನಿಮ್ಮ ಭವಿಷ್ಯ ಈ ಒಂದು ಪರಿಪೂರ್ಣತೆಯೊಂದಿಗೆ ಉಜ್ವಲವಾಗಲಿ ಎಂದು ಆಶಿಸುತ್ತಾ, ನಾನು ಈ ಶಾಲೆಗೆ ಸೇರಿದಾಗಿನಿಂದ ಇಲ್ಲಿಯವರೆಗೂ ಯಾರಿಗಾದರೂ ನನ್ನಿಂದ, ನನ್ನ ಸ್ನೇಹಿತರಿಂದ ತೊಂದರೆಯಾಗಿದ್ದರೆ ಅಥವಾ ನೋವಾಗಿದ್ದರೆ ಕ್ಷಮಿಸಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಇಲ್ಲಿನ ನೆನಪುಗಳು ನನ್ನ ಜೀವನದ ಪರ್ಯಂತ ಉಳಿಯುತ್ತವೆ ಎಂಬುದು ತಿಳಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಧನ್ಯವಾದಗಳು.